ಓಕೆ 2022ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ 75 ಸಂಕಲ್ಪ 75 ಹೆಜ್ಜೆ ಅಂತಕ್ಕಂಥ ಘೋಷವಾಕ್ಯವನ್ನು ಇಟ್ಕೊಂಡು ಸಂಕಲ್ಪ ಪತ್ರವನ್ನು ಈ ಬಾರಿ ಬಿಡುಗಡೆ ಮಾಡಲಾಗಿದೆ. ಬಿಜೆಪಿಯ ಸಂಕಲ್ಪ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ರು. ಹಾಗಾದರೆ 2014ರಲ್ಲಿ ಬಿಜೆಪಿ ಬಿಡುಗಡೆ ಮಾಡಿದಂತಹ ಸಂಕಲ್ಪ ಪತ್ರ ಅಂದ್ರೆ ಅಥವಾ ಪ್ರಣಾಳಿಕೆ, ಈಗ ಇದೇ ಏಪ್ರಿಲ್ 2ಕ್ಕೆ ಕಾಂಗ್ರೆಸ್ ಬಿಡುಗಡೆ ಮಾಡಿದಂತಹ ಪ್ರಣಾಳಿಕೆ, ಸೊ ಈ ಎಲ್ಲ ವಿಚಾರಗಳು ಹೇಗೆ ವಿಭಿನ್ನವಾಗಿ ನಿಲ್ತವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ GN ಹೆಗಡೆ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಲ್ಲಿ ತನಕ ತಾವು ಕೂಡ ಕೇಳಿಸ್ಕೊಂಡ್ರಿ, ಕೆಲವೊಂದು ಹೈಲೈಟ್ಸ್ಗಳನ್ನ ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ಅವರ ಅಧ್ಯಕ್ಷತೆಯಲ್ಲೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳು. ಸರ್ ತಾವು ಕೂಡ ಗಮನಿಸಿದ್ರ 2014ರ ಬಿಜೆಪಿ ಪ್ರಣಾಳಿಕೆ, ಈಗ ಮೊನ್ನೆ ಕಾಂಗ್ರೆಸ್ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆ, ಈ ಬಾರಿಯ ಬಿಜೆಪಿ ಬಿಡುಗಡೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಪ್ರಣಾಳಿಕೆ ಅಂತ? ಬಿಜೆಪಿ ಕಳೆದ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದೆ ಈ ದೇಶದಲ್ಲಿ. 2014ರಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು. 5 ವರ್ಷಗಳಲ್ಲಿ ನಾವು ನಮ್ಮ ಪ್ರಣಾಳಿಕೆಯನ್ನು ಯಾವ ರೀತಿ ಜಾರಿ ಮಾಡಿದ್ದೇವೆ, ಈ ಪ್ರಣಾಳಿಕೆಗೆ ಅದೇ ಬುನಾದಿ ಮತ್ತು ಆ ಪ್ರಣಾಳಿಕೆಯನ್ನ ಇದು ಮುಂದುವರಿಸ್ಕೊಂಡು ಬಂದಿದೆ. ಏನು ನಾವು ಮಾಡಿದ್ವಿ 2014ರಲ್ಲಿ, ನಾವು ಈಗಾಗಲೇ ಅಧ್ಯಯನ ಮಾಡಿದ ಪ್ರಕಾರ ಆ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳಲ್ಲಿ 92% ನಾವು ಜಾರಿ ಮಾಡಿದ್ದೇವೆ. 98% ಅಂತ ಹೇಳಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಓಕೆ, ಬಿಜೆಪಿಯಿಂದ 60 ವರ್ಷ ಮೇಲ್ಪಟ್ಟ ರೈತರಿಗೆ ಪಿಂಚಣಿ ಭರವಸೆಯನ್ನ ನೀಡಲಾಗಿದೆ. ಇವತ್ತಿನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ನ್ಯಾಯ ಯೋಜನೆಗೆ ಬಿಜೆಪಿಯ ಸಂಕಲ್ಪ ಪತ್ರ ಠಕ್ಕರ್ ಕೊಟ್ಟಿದೆ. ಹಲವಾರು ವಿಚಾರಗಳಲ್ಲಿ ಅತಿ ಬಡ ಕುಟುಂಬಗಳಿಗೆ ಕಾಂಗ್ರೆಸ್ನಿಂದ ಮಾಸಿಕ 6,000 ರೂಪಾಯಿ ಕೊಡ್ತೀವಿ ಅಂತ ನ್ಯಾಯ ಯೋಜನೆಯ ಮುಖಾಂತರ ಘೋಷಣೆ ಮಾಡಿದ್ರು. ಈಗ ಬಿಜೆಪಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸಾಲ ಮರುಪಾವತಿ ಮಾಡದ ರೈತರ ಮೇಲೆ ಕ್ರಿಮಿನಲ್ ಕೇಸ್ ಇಲ್ಲ ಅಂತ ಕಾಂಗ್ರೆಸ್ ಹೇಳಿತ್ತು. ಆದರೆ ರೈತರಿಗೆ ಪಿಂಚಣಿ ಜೊತೆಗೆ ವಿಮಾ ಯೋಜನೆಯ ಭರವಸೆಯನ್ನು ಬಿಜೆಪಿ ಕೊಟ್ಟಿದೆ. ಸೊ ಹೇಗೆ ಇದೆರಡೂ ಕೂಡ ವಿಭಿನ್ನವಾಗಿ ನಿಲ್ಲುತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಣಾಳಿಕೆ ನೋಡೋಣ. ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆ ಕುರಿತಂತೆ ನಾನು ಮಾತನಾಡ್ತಾ ಇದ್ದೆ. ಬಿಜೆಪಿಯ ವಕ್ತಾರರಾದಂತಹ GN ಹೆಗಡೆ ಅವರ ಜೊತೆನಲ್ಲಿ ಮಾತುಕತೆ ಮುಂದುವರಿಸ್ತೀನಿ. ಸರ್, ಕಾಂಗ್ರೆಸ್ ಪ್ರಣಾಳಿಕೆನ ಇಟ್ಕೊಂಡು ಕೂತ್ಕೊಂಡು ಅವ್ರು ಏನೇನು ಭರವಸೆ ಕೊಟ್ಟಿದ್ದಾರೆ, ಜನಪ್ರಿಯ ಯೋಜನೆಗಳು, ಅದಕ್ಕೆ ಕೌಂಟರ್ ಕೊಡಬೇಕು ಅಂತಾನೆ ಮಾಡಿದಾರಾ ಹೇಗೆ ಅಂತ? ನಾನು ಈಗಾಗಲೇ ಹೇಳಿದ್ದೇನೆ, 5 ವರ್ಷಗಳ ಕಾಲ ಬಿಜೆಪಿ ಆಡಳಿತವನ್ನು ನಡೆಸಿದೆ ಮತ್ತು ಹಿಂದಿನ ಪ್ರಣಾಳಿಕೆಯನ್ನು ಇಟ್ಕೊಂಡು ಬಿಜೆಪಿ ಯಾವ್ಯಾವುದನ್ನು ಜಾರಿ ಮಾಡಿದೆ. ನಮ್ಮ ಅಧ್ಯಯನದ ಪ್ರಕಾರ ಹಿಂದಿನ ಪ್ರಣಾಳಿಕೆಯಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತು ಪಕ್ಷ, ಅದರಲ್ಲಿ 98% ಜಾರಿ ಮಾಡಿದ್ದೇವೆ ನಾವು. ನನ್ನ ಹತ್ರನೂ ಇದೆ ಸರ್ ಅದೆಲ್ಲ. ಯೋಜನೆಗಳು ಜಾರಿಯಾಗಿದೆ ಅಂತಂದ್ರೆ ಯೋಜನೆಗಳ ಕಾಮಗಾರಿ ನಡೀತದೆ, ಕೆಲವೊಂದು ಪೂರ್ಣ ಆಗಿಲ್ಲ ಇನ್ನು 5 ವರ್ಷದಲ್ಲಿ. ಈಗ ಏನಂತ ಹೇಳ್ತಾರೆ, ಪ್ರತಿ ರಾಜ್ಯದಲ್ಲೂ ಏಮ್ಸ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಈಗ ಮೊನ್ನೆ ಎಲ್ಲಾ ಕಡೆ ಏಮ್ಸ್ ಎಲ್ಲ ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು, ಶಂಕುಸ್ಥಾಪನೆ ಆಗಿರೋದು. ಯೋಜನೆ ಪೂರ್ಣ ಆಗಿರ್ತಕ್ಕಂಥದ್ರ ಬಗ್ಗೆ ನಾನು ಕೇಳೋದಾದ್ರೆ 98% ಅಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಣಾಳಿಕೆ ನಾವು ಕೊಟ್ಟಾಗ ಅದು 5 ವರ್ಷಗಳ ಅವಧಿಗೆ ಕೊಡ್ತಕ್ಕಂಥದ್ದು. ಕೇವಲ ಒಂದು ದಿವಸದಲ್ಲೋ 6 ತಿಂಗಳಲ್ಲೋ ಮಾಡ್ತೀವಿ ಅಂತಲ್ಲ, 5 ವರ್ಷಗಳಲ್ಲಿ ನಾವು ಎಷ್ಟನ್ನ ಸಾಧನೆ ಮಾಡಿದೆ. ಉದಾಹರಣೆಗೆ ಲೋಕಪಾಲ್ ಬಿಲ್ ಇತ್ತು, ನಾವು ಲೋಕಪಾಲ್ ಮಾಡ್ತೀವಿ ಅಂತ ಹೇಳಿ ನಾವು ಪ್ರಣಾಳಿಕೆ ಕೊಟ್ಟಿದ್ವಿ. ನಾವು ಅದ್ರ ತಕ್ಷಣ ಮಾಡಿಲ್ಲ, ಈಗ ಕೆಲವು ತಿಂಗಳ ಹಿಂದೆ ಮಾತ್ರ, ಆದ್ರೆ ನಾವು ಅದನ್ನು ಜಾರಿ ಮಾಡಿದ್ದೀವಿ. ಪ್ರತಿಪಕ್ಷದವರು ಹೇಳ್ತಾರೆ ಎಲ್ಲಾ ಕಡೆಯಿಂದ ಒತ್ತಡ ಶುರುವಾಯಿತು, ಎಲೆಕ್ಷನ್ ಗಿಮಿಕ್ ಕೊನೆ ಅವರು, ಯಾಕೆಂದ್ರೆ ಅವರು ಅಧಿಕಾರಕ್ಕೆ ಬರಲಿಲ್ಲ, ಬರೋದಿಲ್ಲ, ಅವ್ರು ಏನ್ ಬೇಕಾದ್ರೂ ಹೇಳ್ಬಹುದು. ಆದ್ರೆ ಅಧಿಕಾರಕ್ಕೆ ಬಂದು ನಡೆಸ್ತಾ ಇರುವಂತ ಪಕ್ಷ, ಮುಂದೆ ಅಧಿಕಾರಕ್ಕೆ ಬರುವಂತ 100ಕ್ಕೆ 100 ವಿಶ್ವಾಸ ಇದ್ದಂತ ಪಕ್ಷ ತನ್ನ ಭರವಸೆಗಳನ್ನ ಜಾರಿ ಮಾಡುವಂತದ್ದನ್ನೇ ಮಾಡಬೇಕಾಗುತ್ತೆ. ಸುಳ್ಳು ಭರವಸೆಗಳನ್ನ, ಘೋಷಣೆಗಳನ್ನ ಮಾಡೋದಲ್ಲ. ನಾವು ಅಧಿಕಾರಕ್ಕೆ ಬಂದು ನಮಗೆ ಕಾರ್ಯಸಾಧ್ಯವಾದದನ್ನ ನಾವು ಹೇಳಬೇಕು. ಕಾರ್ಯಸಾಧ್ಯವಲ್ಲದನ್ನ ಹೇಳೋದು ಅದು ಜನಕ್ಕೆ ಮೋಸ. ಅದು ನಾವೇನು ಹೇಳಿದ್ದೇವೆ, ಹೌದು ನಾವು ಲೋಕಪಾಲನ ಮಾಡ್ತೇವೆ ಅಂತ ಹೇಳಿ ಮಾಡಿದ್ದೇವೆ, ಅದಕ್ಕೆ ನಾವು ಟೈಮ್ ಕೊಟ್ಟಿರ್ಲಿಲ್ವಲ್ಲ, ಅದೇನು ಇಷ್ಟು ದಿವಸದಲ್ಲೇ ಮಾಡ್ತೀವಿ ಅಂತ ಇರ್ಲಿಲ್ವಲ್ಲ. ನೀವು ಒತ್ತಡ ಹಾಕ್ತಿರೋ ಬಿಡ್ತಿರೋ ನಮಗೆ ಮುಖ್ಯ ಅಲ್ಲ. ನಾವು ಸರ್ಕಾರ ನಡೆಸುವವರು, ನಮಗೆ ಸಂದರ್ಭ ಬಂದಾಗ ಸನ್ನಿವೇಶವನ್ನು ನೋಡಿಕೊಂಡು ನಾವು ಅದನ್ನು ಜಾರಿ ಮಾಡಿದ್ದೇವೆ. ಅದು ಜಾರಿ ಮಾಡಿಲ್ಲ ಅಂತ ನೀವು ಹೇಳ್ತಾ ಇಲ್ಲ. ನೀವು 50 ವರ್ಷಗಳ ಕಾಲ ಏನೋ ಮಾಡಲಿಲ್ವಲ್ಲ. ಈ ಲೋಕಪಾಲ್ ಬಿಲ್ ಇತ್ತಲ್ಲ, ಅದು 50 ವರ್ಷದಿಂದಲೇ ಪ್ರಾರಂಭ ಆಗಿತ್ತದು. ಅದು AK ಸೇನ್ ಅವರು ಕಾನೂನು ಮಂತ್ರಿಗಳಾಗಿದ್ರು. AK ಸೇನ್ ಅವರು ಆ ಕಾಲದಿಂದ ಪ್ರಾರಂಭವಾಗಿದ್ದು. ನೀವು ಎಷ್ಟು ವರ್ಷ ಆಡಳಿತ ನಡೆಸಿದ್ದೀರಿ ಸ್ವಾಮಿ? ನೀವು UP 10 ವರ್ಷ ನಡೆಸ್ತಲ್ಲ, ನೀವು ಯಾಕೆ ತರಲಿಲ್ಲ? ಅಲ್ಲ, ನಾವು ತರಲಿಲ್ಲ ಅಂತ ನಾವು ಕೇಳ್ತೀನಿ. ಯಾಕೆ ನಾವು ಕೇಳ್ತಾ ಇದೀವಿ ಅಂದ್ರೆ, ನೀವು 5 ವರ್ಷ ಮಾಡ್ಲಿಲ್ವಲ್ಲ ಅಂತ. ನಾವು 5 ವರ್ಷ ಮಾಡಿದವರಿಗೆ ನೀವು ಹೇಳೋ ಜನ, ನೀವು 50 ವರ್ಷ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದೀವಿ ನಾವು. ಕಾರಣ ಅವ್ರನ್ನ ಕೇಳೋದು, ಅವ್ರು ನಿಮ್ಮನ್ನ ಕೇಳೋದು, ಹಿಂಗ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡೇ ಇರೋದ ಪ್ರಶ್ನೆನೇ ಬರೋದಿಲ್ವಲ್ಲ. ನಾವು ಮಾಡ್ಬಿಟ್ಟಿದೀವಲ್ಲ. ನಾವು ನಿಮ್ಮದು ಏನ್ ನೀವು ಹೇಳಿದ್ರಿ, ನೀವು ನಿಧಾನವಾಗಿ ಮಾಡಿದ್ರಿ ಅನ್ನೋದಷ್ಟೇ ತಾನೇ ಅವರ ಆರೋಪ. ನೀವು 50 ವರ್ಷ ಮಾಡಕ್ಕಾಗದಿದ್ದರೆ ನಾವು 5 ವರ್ಷ ಮಾಡಿದಲ್ಲಿ ಸಾಧನೆಯನ್ನ ನಾವು ಜನರ ಮುಂದೆ ಇಟ್ಟಿದ್ದೀವಿ. ನಾವೇನ್ ಸುಳ್ಳು ಹೇಳಿಲ್ವಲ್ಲ, ನಾವು ಮಾಡಿದ್ದೀವಲ್ಲ. ಈಗ ರಾಜನಾಥ್ ಸಿಂಗ್ ಅವರು ಮಾತನಾಡ್ತಾ ಫಸ್ಟ್ ಲೈನ್ ಹೇಳಿದ್ದೇನೆ, ನಾವು ರಾಷ್ಟ್ರೀಯ ಭದ್ರತೆಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರೀಯ ಭದ್ರತೆಯ ವಿಚಾರ ಚರ್ಚೆಗೆ ಬರಕ್ ಶುರುವಾಗಿದ್ದು ಯಾವಾಗಿಂದ ಸರ್?
ಈ ಕಳೆದೊಂದು 2 ವರ್ಷದಿಂದ ಇತ್ತೀಚೆಗೆ ಯಾಕ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರದ ಮಾತುಗಳವೆಲ್ಲ. ಸೊ ಅಲ್ಲಿಗೆ ಬಿಜೆಪಿ ಅವರು ಎಲ್ಲವನ್ನೂ ಚುನಾವಣೆ ಹೊಸತಲ್ಲೇ ಮಾಡ್ಕೋತಾರೆ ಅಂತ ಆರೋಪ ಇದೆ. ಅದಕ್ಕೆ ಏನ್ ಹೇಳ್ತೀರಾ? ಈ ರಾಷ್ಟ್ರೀಯ ಭದ್ರತೆ ಇದೆಯಲ್ಲ, ದೇಶ ಸ್ವಾತಂತ್ರ್ಯ ಬಂದಾಗಿಂದಲೂ ಇದ್ದಂಥ ವಿಚಾರ ಅದು, ಅದೇನು ಹೊಸ ವಿಚಾರ ಅಂತಲ್ಲ. ಆದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆಯನ್ನ ನಾವು ಯಾವ ರೀತಿ ರಾಜಿ ಮಾಡ್ಕೊಳ್ಳೋದೇನೆ ನಾವು ಅದನ್ನ ಸಾಧಿಸಬೇಕು ಅನ್ನೋದಷ್ಟೇ ಮುಖ್ಯ. ಅಲ್ಲಿ ಹಿಂದೆ ನಮ್ಮ ದೇಶದ ಮೇಲೆ ಚೀನಾ ದೇಶದಿಂದ ದಾಳಿ ಆಯ್ತು, ಅವಾಗ ರಾಷ್ಟ್ರೀಯ ಭದ್ರತೆ ಪ್ರಶ್ನೆ ಏನಿತ್ತು? ನಮ್ಮ ಸಾವಿರಾರು ಚದರ ಮೈಲಿಗಳನ್ನ ಅವರು ಆಕ್ರಮಣ ಮಾಡ್ಕೊಂಡಿದ್ರು. ನಮ್ಮ ಹತ್ರ ಇವತ್ತಿಗೂ ತಗೊಳಕ್ಕಾಗಿಲ್ಲ. ಯಾರು ರಾಷ್ಟ್ರೀಯ ಭದ್ರತೆ ಬಗ್ಗೆ ಯಾಕೆ ಮಾತಾಡಲಿಲ್ಲ? ನೀವು ನಾವಾಗಲಿ ಅವರಾಗಲಿ ಮಾತಾಡಬೇಕು, ಮಾತಾಡಿದ್ವಿ ನಾವು. ಹಾಗೆ ಆಜಾದ್ ಕಾಶ್ಮೀರನ ನಾವು ತಗೊಳಕ್ ನಮ್ಮ ಹತ್ರ ಸಾಧ್ಯ ಆಗಿಲ್ಲ. ಇವತ್ತು ನಾವು ರಾಷ್ಟ್ರೀಯ ಭದ್ರತೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿ, ಮುಖ್ಯವಾಗಿ ನಮ್ಮ ನಮ್ಮ ಯಾರು ಪಕ್ಕದಲ್ಲಿದ್ದಾರೆ ದೇಶದವರಿಂದ ನಮಗೆ ಆದಂತ ಒಂದು ಅವರಿಂದ ಆಗ್ತಾ ಇರುವಂತಹ ಆಕ್ರಮಣ ಅಥವಾ ಅವರೇನು ನೀವು ಅಂದ್ರೆ ಬಿಜೆಪಿ ಅವರು ಅಂಕಿ ಅಂಶಗಳನ್ನ ಇಟ್ಕೊಂಡು 5 ವರ್ಷದಲ್ಲಿ ನಾವು ಇದನ್ನ ಮಾಡಿದ್ವಿ, ನೀವು 50 ವರ್ಷದಲ್ಲಿ ಮಾಡ್ಲಿಲ್ಲ ಅಂತ ಕೇಳ್ತಿರಲ್ಲ. ಇದು ನಿಜವಾಗ್ಲೂ ಕೂಡ ಜನಗಳಿಗೆ ಅಂದ್ರೆ ರೂರಲ್ ಭಾಗದಲ್ಲಿ, ಗ್ರಾಮೀಣ ಭಾಗದ ಜನಗಳಿಗೆ ತಲುಪುತ್ತಾ ಸರ್? ಇದು ನಾವು ತಲುಪಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ 50 ವರ್ಷದಲ್ಲಿ ಆಗಿಲ್ಲ ಜನಕ್ಕೆ ಗೊತ್ತಿದೆಯಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು ನಾವೆಲ್ಲ ಇದೀವಲ್ಲ, ಬೇಕಾದಷ್ಟು ಜನ ಇದೀವಲ್ಲ. 50 ವರ್ಷದಲ್ಲಿ ನೀವು ಸರ್ಕಾರ ನಡೆಸಿದಂಥವ್ರು, ನೀವು ಇವತ್ತು ವಿರೋಧ ಪಕ್ಷದಲ್ಲಿ ಮಾತಾಡುವಾಗ ಏನ್ ಮಾತಾಡಬೇಕು? ನಾವು 50 ವರ್ಷದಲ್ಲಿ ಏನ್ ಮಾಡಿದ್ವಿ ಅಂತ ನೀವು ಹೇಳ್ಬೇಕಲ್ಲ. ನಮಗೆ ನೀವು ಮಾಡಿಲ್ಲ ಅಂದಾಗ ನೀವೇನ್ ಮಾಡಿದ್ರಿ? ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ 2014ರ ಪ್ರಣಾಳಿಕೆಯಲ್ಲಿ ಜಾರಿಗೆ ಬರದೇ ಇರತಕ್ಕಂಥ ವಿಚಾರಗಳನ್ನ ಎತ್ತಾಡ್ತಾರೆ. ಉದಾಹರಣೆಗೆ ರಾಮ ಮಂದಿರ ನೋಡಿ, ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ದೇವೆ? ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾವು ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಅಂದ್ರೆ ಏನು ಸಂವಿಧಾನದ ಅಡಿಯಲ್ಲಿ ಅಂತ ಹೇಳಿದ ಮೇಲೆ ಅದು ಈಗ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಲೇಬೇಕು. ಇವ್ರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಹ್ಯಾಕ್ ತಗೊಂಡ್ರಿ? ಹಾಗಾದ್ರೆ ಅಲ್ಲ, ನಾವೇನ್ ತಗೊಳ್ತೀವಿ? ಕೋರ್ಟ್ನಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ತೀರ್ಪು ಬಂದರೂ ಕೂಡ ನಾವು ಈ ನಿರ್ಮಾಣವನ್ನ ಮಾಡ್ತೇವೆ. ಮುಂದೆ ಅದನ್ನ ಕಾನೂನಿನಲ್ಲಿ ಯಾವ ರೀತಿ ಯಾರೋ ಬದಲಾವಣೆ ಮಾಡಬೇಕಾಗತ್ತಾ? ಈಗ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಸಂಧಾನದಲ್ಲೂ ಅದು ಬಗೆಹರಿಬಹುದು. ಅದರಿಂದ ನಾವು ಅದಕ್ಕೂ ಮೊದಲು ಅಧಿಕಾರ ನಿಮ್ದೇ ಇತ್ತಲ್ಲ ಸ್ವಾಮಿ, ಸುಗ್ರೀವಾಜ್ಞೆ ಮುಖಾಂತರ ಮಾಡಬಹುದಾಗಿತ್ತು. ಬಾಲ್ ವಾಸ್ ಇನ್ ಯುವರ್ ಕೋರ್ಟ್. ಕೇಳಿ, ಸುಗ್ರೀವಾಜ್ಞೆ ಮೂಲಕ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನಮಗೆ ರಾಜ್ಯಸಭೆಯಲ್ಲಿ 3/2 ಬಹುಮತ ಇಲ್ಲ. ಈಗ ಟ್ರಿಪಲ್ ತಲಾಕ್ ಇದೆಯಲ್ಲ, ನಾವು 3 ಸಾರಿ ಸುಗ್ರೀವಾಜ್ಞೆ ತಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ರಾಜ್ಯಸಭೆಯಲ್ಲಿ ಇಲ್ಲ. ನಮಗೆ ಈ ಕಾಂಗ್ರೆಸ್ನವರು ಅಡ್ಡಗಾಲ ಹಾಕ್ತಾನೆ ಇದ್ದಾರೆ. ಆದ್ರಿಂದ ನಾವು ಸುಗ್ರೀವಾಜ್ಞೆ ತಂದಿದ್ದೀವಿ, ಮುಂದೆ ಕಾನೂನು ಆಗಬೇಕು. ಸುಗ್ರೀವಾಜ್ಞೆ ಎಷ್ಟು ಮುಂದಿನ ಅಧಿವೇಶನ ಬರೋವರೆಗಷ್ಟೇ ಸುಗ್ರೀವಾಜ್ಞೆ ಜಾರಿಯಲ್ಲಿ ಇರುತ್ತಲ್ವಾ? ಅದರಿಂದ ಸುಗ್ರೀವಾಜ್ಞೆ ಒಂದು ಅಂತಿಮವಾದಂತ ಪರಿಹಾರ ಅಲ್ಲ. ರಾಮ ಮಂದಿರದ ಅದು ಭಾವನಾತ್ಮಕವಾದ ವಿಚಾರ ಕೂಡ. ಆದ್ರಿಂದ ನಾವು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತಾ ಕೊಳ್ಳಿ, ಸಂಧಾನದ ಮೂಲಕ ಬಗೆಹರಿಸಿದ್ರು ಬಗೆಹರಿಸಲಿ, ಅಥವಾ ಅವ್ರೇನು ತೀರ್ಪು ಕೊಡ್ತಾರೆ ಕೊಡ್ಲಿ. ಆಮೇಲೆ ನಾವು ನಿರ್ಮಾಣದ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು? ಬಿಜೆಪಿ ಅಸಹಾಯಕತೆ ಅಂತ ಇದು ಖಂಡಿತ ಅಸಹಾಯಕ. ನಾವು ಸಂವಿಧಾನಕ್ಕೆ ನಾವು ಬದ್ಧರಾಗಿರೋದ್ರಿಂದ ಅಸಹಾಯಕತೆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ನಮ್ಮ ಪ್ರಯತ್ನವನ್ನ ನಾವು ಮುಂದುವರಿಸ್ತೀವಿ. ಆದ್ರೆ ಇವ್ರು ಅಡ್ಡಗಾಲ ಹಾಕ್ತಾರಲ್ಲ. ಏನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ, ಚುನಾವಣೆ ಮುಗಿಯೋವರೆಗೆ ನೀವು ವಿಚಾರಣೆನೇ ಮುಂದುವರಿಸಿ ಅಂತ ಕಾಂಗ್ರೆಸ್ ಪರವಾಗಿ ವಾದ ಮಾಡೋರು ಹೇಳಿದ್ರಲ್ಲ. ಅದರಿಂದ ಅವರು ಇಲ್ಲಿ ರಾಜನಾಥ್ ಸಿಂಗ್ ಅವರು ಇನ್ನೊಂದು ವಿಚಾರ ಹೇಳಿದ್ರು. ಆಯ್ತು, ಸೊ ಈಗ ಅದು ಭಾವನಾತ್ಮಕ ವಿಚಾರ, ನಾವು ತುಂಬಾ ಕೆದ್ಕದ್ಬೇಡ. ಆದರೆ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ರು, ಕಳೆದ ಮ್ಯಾನಿಫೆಸ್ಟೋನಲ್ಲಿ ನಾವು ಒಂದು ಗುರಿ ಇಟ್ಕೊಂಡಿದ್ರು. ಎಷ್ಟು ಗ್ರಾಮಗಳಿಗೆ ವಿದ್ಯುತ್ ಕೊಡಬೇಕು, ಎಷ್ಟು ಗ್ರಾಮಗಳಿಗೆ ಕುಡಿಯುವ ನೀರು ಕೊಡಬೇಕು, ಎಷ್ಟು ಗ್ರಾಮಗಳಿಗೆ ಗ್ಯಾಸ್ ಕೊಡಬೇಕು ಅಂತ ಲೆಕ್ಕ ಇತ್ತು. ಈ ಬಾರಿ ಅದನ್ನ ಲೆಕ್ಕ ಬಿಟ್ಬಿಟ್ಟು ಎಲ್ಲರಿಗೂ ವಿದ್ಯುತ್, ಎಲ್ಲರಿಗೂ ಮನೆ, ಎಲ್ಲರಿಗೂ ಗ್ಯಾಸ್ ಅಂತ ಹೇಳ್ತಾ ಇದೀವಿ ಅಂದ್ರಲ್ಲ. ಲಾಸ್ಟ್ ಟೈಮ್ ಹಂಗಿರ್ಲಿಲ್ಲ ಸರ್. ಅದು ಸರಿ, ಆದ್ರೆ ಲಾಸ್ಟ್ ಟೈಮ್ ಇರ್ಲಿಲ್ಲ. ಅದಕ್ಕೆ ಈಗ ನಾವೀಗ ಹೇಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ಅದನ್ನ 5 ವರ್ಷಗಳ ಅವಧಿಯಲ್ಲಿ ಎಲ್ಲ 18,000 ಹಳ್ಳಿಗಳಿಗೂ ನಾವು ವಿದ್ಯುತ್ ಕೊಟ್ಟಿರೋದ್ರಿಂದ ಇವತ್ತು ಈ ದೇಶದಲ್ಲಿ ವಿದ್ಯುತ್ ಇಲ್ಲದೆ ಯಾವುದೇ ಹಳ್ಳಿಗಳಿಲ್ಲ. ಆದ್ರೆ ಒಂದು ನೀವು ಅಲ್ಲಿ ವ್ಯತ್ಯಾಸವನ್ನು ನೋಡಬೇಕು, ಹಳ್ಳಿಗಳು ಬೇರೆ, ಮನೆಗಳು ಬೇರೆ. ಈಗ ನಾವು ಹಳ್ಳಿಗಳಿಗೆ ವಿದ್ಯುತ್ ಕೊಟ್ಟಿದ್ದೇವೆ, ಕೆಲವು ಮನೆಗಳಿಗೆ ವಿದ್ಯುತ್ ಅದನ್ನು ಕೂಡ ನಾವು ಕೊಡ್ತೇವೆ. 18,000 ಹಳ್ಳಿಗಳಿಗೆ ಲಕ್ಷ ಕೋಟಿ ಗ್ರಾಮೀಣ ಅಲ್ಲ, ಅದು ಗ್ರಾಮೀಣ ಅಭಿವೃದ್ಧಿಗೆ 25 ಲಕ್ಷ ಕೋಟಿಯನ್ನ ನಾವು ಮೀಸಲಾಗಿರ್ತೀವಿ ಅಂತ ನಮ್ಮ ಇದರಲ್ಲಿ ಹೇಳಿದ್ದಾರೆ. ನಮ್ಮ ಘೋಷಣಾ ಪತ್ರದಲ್ಲಿ ಏನಿದೆ ಮ್ಯಾನಿಫೆಸ್ಟೋನಲ್ಲಿ ಅವ್ರು ಹೇಳಿದ್ದಾರೆ, ಅದನ್ನು ಮಾಡಿ. ಹಾಗೇನೆ ನಾವು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿ ಈಗ ಆವತ್ತು 2014ರಲ್ಲಿ ಸುಮಾರು 64-65% ಮಾತ್ರ ಇತ್ತು ಏನು ಈ ಬಹಿರ್ದೆಸೆ ಮುಕ್ತ ಹಳ್ಳಿಗಳು ಮತ್ತು ಶೌಚ. ಇವತ್ತು 90% ನಾವು ಸಾಧನೆ ಮಾಡಿದ್ದೇವೆ. ಇನ್ನು 2% ಮಾತ್ರ ನಾವು ಮಾಡ್ತೇವೆ. ಅದರಿಂದ ಏನು ಹೇಳಿದ್ದಾರೆ ಅಂದ್ರೆ, ನಾವು ಪೂರ್ಣವಾಗಿ ಅದನ್ನು ಸಾಧಿಸ್ತೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದೀವಿ. ಓಕೆ ಫೈನ್. ಯಾಕೋ ಇತ್ತೀಚಿನ ದಿನಗಳಲ್ಲಿ ಮಾತ್ರ ರೈತರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಮೋದಿ ಅವರು. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವಾಗ ಮತದಾರರು ರೈತರು ಕೈ ಕೊಟ್ಟರೋ ಅದಾದ ನಂತರನೇ ರೈತರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ನೋಡಿ, ರೈತರು ಕೊಟ್ಟಿರ್ತಕ್ಕಂಥ ಅಂದ್ರೆ ಭರವಸೆಗಳನ್ನ ನೋಡಿದ್ರೆ ಅಲ್ಲಿಗೆ ಮೊದಲ 3 ವರ್ಷ, ಹಾಗಾದ್ರೆ 4 ವರ್ಷ ಬಿಜೆಪಿ ರೈತರನ್ನ ಮರ್ತಿತ್ತು ಅಂತ ಆಯ್ತು. ರೈತರನ್ನ ಮರೆಯೋ ಪ್ರಶ್ನೆ ಬರೋದೇ ಇಲ್ಲ. ಬಿಜೆಪಿ ರೈತರ ಪರವಾಗಿ ಏನೇನು ಮಾಡಿದೆ ಅನ್ನೋದನ್ನು ನೋಡಿ. ಮೊದಲನೇದಾಗಿ ನಾವು ರೈತರಿಗೆ ಸ್ವಾಮಿನಾಥನ್ ಆಯೋಗ ಇತ್ತು, ಅದರ ವರದಿ ಇತ್ತು.
ಹಿಂದಿನ UPA ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಒಂದು ಅಫಿಡವಿಟ್ ಹಾಕಿ ಈ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ನಾವು ಅದನ್ನು ಇವತ್ತು ಮತ್ತೆ ಪರಿಷ್ಕರಿಸಿ ನಾವೇನು ಮಾಡಿದ್ವಿ ಅಂತೇಳಿ ರೈತರಿಗೆ ನಾವು ಈಗ ಈ ಒಂದು ನಮ್ಮ ಮ್ಯಾನಿಫೆಸ್ಟೋ ನಮ್ಮ ಪ್ರಣಾಳಿಕೆ ಪತ್ರಗಳು ಹೇಳಿದ್ದೇವೆ, ಮೊದಲು ಹೇಳ್ತಾನೆ 2022ರ ವೇಳೆಗೆ ರೈತರ ಆದಾಯ ದ್ವಿಗುಣ ಆಗಬೇಕು. ಅಂದ್ರೆ ಏನರ್ಥ? ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲೇಬೇಕು. ಅದಕ್ಕೆ ಬೇಕಾದ ಕ್ರಮ ಏನಂತ